ಚಿಕ್ಕಬಳ್ಳಾಪುರದಲ್ಲಿ ಏನು ನಮ್ಮ ನರೇಗಾ ಬಚಾವ್ ಕಾರ್ಯಕ್ರಮನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಒಂದು ಸುದ್ದಿ ಆಗಂತ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇರೋಂಥದ್ದು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ರಾಜ್ಯದ ಅನೇಕ ಮಂತ್ರಿವರ್ಗಗಳು ಎಲ್ಲರೂ ಸಹ ಬರ್ತಾ ಇರೋಂಥದ್ದು. ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮುಖಂಡರು ಸುಮಾರು 10,000ಕ್ಕೂ ಹೆಚ್ಚು ಜನ ನಾವು ಸಹ ಪಾಲ್ಗೊಳ್ತಾ ಇದ್ದೀವಿ. ನರೇಗಾ ಕಾರ್ಯಕ್ರಮ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಜೀವ ತುಂಬಿದಂಥ ಒಂದು ಶಕ್ತಿಯುತವಾದಂಥ ಕಾರ್ಯಕ್ರಮ. ಭಾಳಷ್ಟು ಬಡವರು, ಕೂಲಿ ಕಾರ್ಮಿಕರು, ರೈತಾಪಿ ವರ್ಗ ಈ ಯೋಜನೆಯಿಂದ ಸಾಕಷ್ಟು ಅನುಕೂಲ ಪಡ್ತಾ ಇದ್ದಾರೆ. ಸಾಕಷ್ಟು ಸೌಕರ್ಯನೂ ಸಹ ಆಗ್ತಾಯಿತ್ತು. ಅಂಥ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂಥದ್ದು UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಆಗಿತ್ತು. ಅದು ಚೆನ್ನಾಗಿ ಮೂಡಿ ಸಹ ಬರ್ತಾಯಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಬೇರೆ ಇನ್ನೊಂದು ಹೆಸರು VBG ರಾಮ್ಜಿ ಅಂತೇಳಿ ಬೇರೆ ಹೆಸರನ್ನ ಬದಲಾಯಿಸಿ ಅದೇ ಯೋಜನೆಯನ್ನು ಒಂದಷ್ಟು ಕಾನೂನುಗಳು, ಚೌಕಟ್ಟುಗಳನ್ನೆಲ್ಲ ಅಳವಡಿಸಿ ಮಾಡ್ತಾ ಇರೋಂಥದ್ದು. ಅದು ಎಲ್ಲ ಒಂದು ಕಡೆ ಗಾಂಧೀಜಿ ಹೆಸರು ತೆಗಿತಾ ಇರೋಂಥದ್ದು ಖಂಡನೀಯ. ನಮಗೆ ಈ ದೇಶ ಇಷ್ಟೊಂದು ಸುಭದ್ರವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಉಳ್ತಾ ಇದ್ದೀವಿ ಅಂದರೆ ಅವರ ಒಂದು ಅಹಿಂಸಾ ಮಾರ್ಗ, ಅವರ ಒಂದು ನ್ಯಾಯಯುತವಾದಂಥ ಹೋರಾಟ ನಮಗೆಲ್ಲರಿಗೂ ಸಹ ಪ್ರೇರಣೆ. ಅಂಥವ್ರನ್ನ ಹೆಸರನ್ನ ಬಿಡ್ತಾ ಇರೋಂಥದ್ದು ನೋಡಿದ್ರೆ ದೇಶದ ಜನಗಳಿಂದ ಗಾಂಧೀಜಿಯವ್ರನ್ನ ದೂರ ಮಾಡೋಂಥ ಹುನ್ನಾರ ಅಂತ ಕಾಣ್ತದೆ. ಹಿಂದೆ UPA ಸರ್ಕಾರ ಇದ್ದಾಗ ಈ ಯೋಜನೆಗೆ 90ರಷ್ಟು ಅನುದಾನ ಕೇಂದ್ರ ಸರ್ಕಾರ ಬರ್ತಾಯಿತ್ತು, 10% ಅನುದಾನ ರಾಜ್ಯ ಸರ್ಕಾರ ಬರೆಸೋಂಥದ್ದು. ಆದರೆ ಈಗ 60-40 ಮಾಡಿದ್ದಾರೆ ಈಗ BJP ಸರ್ಕಾರ. ಇದರಿಂದ ಯಾವುದೇ ಒಂದು ಕಾಮಗಾರಿ ಕೈಗೆತ್ತಿಕೊಳ್ಳೋದಕ್ಕೂ ಸಹ ಕಷ್ಟ ಆಗ್ತದೆ. ರಾಜ್ಯ ಸರ್ಕಾರಕ್ಕೂ ಹೆಚ್ಚಿನ ಹೊರೆ ಆಗಿ ಅಭಿವೃದ್ಧಿ ಕುಂಠಿತ ಆಗೋಂಥ ಅವಕಾಶಗಳು ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಮಲತಾಯಿ ಧೋರಣೆ ಮಾಡ್ತದೆ ಕೇಂದ್ರ ಸರ್ಕಾರ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಒಕ್ಕೂಟದ ವ್ಯವಸ್ಥೆಗೆ ಏನು ನ್ಯಾಯ ಕೊಡಬೇಕು ಅದನ್ನು ಕೇಂದ್ರ ಸರ್ಕಾರ ಕೊಡಲಿ ಅಂತೇಳಿ ಒಗ್ಗಟ್ಟಿನಿಂದ ಒಂದು ಒತ್ತಾಯ ಮಾಡ್ತಾ ಇದೆ. ಭಾರತ ಜಿ ರಾಮ್ಜಿ ಅಂತ ಮಾಡಿರ್ತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ, ನಾವೊಂದು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಿಂದ ಕೊಡ್ತಕ್ಕಂಥದ್ದು ಒಂದು 23,000 ಕೋಟಿ 30,000 ಕೋಟಿ ಕೊಡ್ತಕ್ಕಂಥದ್ದು. ಇವತ್ತು 2 ಲಕ್ಷಕ್ಕಿಂತ ಅಧಿಕ ಕೋಟಿನ ಈ ಒಂದು ಸ್ಕೀಮ್ಗೆ ಇಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಸುಮಾರು ಒಂದು 100 ದಿವಸ ಮಾಡ್ತಕ್ಕಂಥ ಇದ್ದಾಗ 125 ದಿವಸ ಮಾಡ್ತಕ್ಕಂಥದ್ದು. ಆದರೆ ಮತ್ತು ನೇರವಾಗಿ ಕೆಲಸ ಮಾಡಿದವ್ರಿಗೆ ದುಡ್ಡು ಹೋಗ್ತಕ್ಕಂಥ ಮಾಡ್ತಕ್ಕಂಥದ್ದು ಏನು ಚೇಂಜಸ್ ಮಾಡಿದ್ದಾರೆ, ಈ ಒಂದು ಸ್ಕೀಮ್ಗೆ ಚೇಂಜಸ್ಗೆ ಒಂದು ಹೆಸರಿಡ್ತಕ್ಕಂಥದ್ದನ್ನ ಮನ್ರೇಗಾ ಹೆಸರನ್ನ ಅವ್ರನ್ನೇನು ಕಾಲಕ ಸಮೇತ ಏನು ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಈ ಒಂದು ಸ್ಕೀಮ್ಗೆ 10 ಸಾರಿ ಹೆಸರು ಚೇಂಜ್ ಆಗಿದೆ. ಇವತ್ತು ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಗಾಂಧೀಜಿಯವರು ಫ್ಯಾಮ್ಲಿ ಏನಿದೆಯಲ್ಲ, ಈ ಗಾಂಧೀಜಿ ಫ್ಯಾಮ್ಲಿ ಅಂತ ಹೇಳಿದ್ರೆ ಇವರು ನಕಲಿ ಗಾಂಧೀಜಿ ಫ್ಯಾಮ್ಲಿ ಏನಿದೆಯಲ್ಲ, ಈಗ ರಾಜೀವ್ ಗಾಂಧಿ ಹೆಸರು ಇಟ್ಕೊಂಡು ಬಂದರು ದೇಶದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ, ರೋಡ್ಗೆ, ಬ್ರಿಡ್ಜ್ಗಳಿಗೆ ಎಲ್ಲ ಪೂರ್ತಿ. ಆಮೇಲಿಂದ ಇಂದಿರಾ ಗಾಂಧಿ ಹೆಸರು ಇಟ್ಟರು. ಅವತ್ತು ಗಾಂಧೀಜಿಯವ್ರ ಹೆಸರು ಯಾಕಿಟ್ಟಿಲ್ಲ ಪೂರ್ತಿ? ಇವರು ಗಾಂಧೀಜಿಯವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಇವತ್ತು ಬಂದು ಗಾಂಧೀಜಿಯವರ ಹೆಸರ ಮೇಲೆ ಇರ್ತಕ್ಕಂಥದ್ದು ಅವರಿಗೆ ಏನು ಕಾತುರವಾಗಿ ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಇದು ಸಿದ್ದರಾಮಯ್ಯನವರ ಕುಚ್ಚಿ ಬಚಾವೋ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗಲಿ. ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಇರ್ತಕ್ಕಂಥದ್ದು ಇವತ್ತು ನಾವು ಪ್ರೆಸ್ ಮೀಟಲ್ಲಿ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ನಾವು ಕೂಡ ಇವತ್ತು ಸಾಕಷ್ಟು ಪ್ರಶ್ನೆಗಳ ಕೇಳಿದ್ವಿ. ಅವರಿಗೆ